ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೃಶ್ಯ ಏನ್ ನೋಡ್ತಾ ಇದ್ದೀರಿ, ಆದಿಚುಂಚನಗಿರಿ ಮಠದ ದೃಶ್ಯಗಳು. ಪ್ರಮುಖವಾಗಿ ಈಗ ತಾನೇ ನಮ್ಮ ಪ್ರತಿನಿಧಿ ಕವನ ಮಾಹಿತಿ ಕೊಡ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆದಿಚುಂಚನಗಿರಿ ಮಠಕ್ಕೆ ಆಗಲಿದ್ದು, ಹಾಗಾಗಿ ಕೊನೆಯ ಕ್ಷಣದ ಸಿದ್ಧತೆ ಭದ್ರತೆಯನ್ನ ಹೆಚ್ಚುವರಿಯಾಗಿ ಮಾಡಿಕೊಳ್ಳಲಾಗಿದೆ ಸ್ಥಳದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಸಹಜವಾಗಿ ದೃಶ್ಯ ನೋಡಿದಾಗ ಹಬ್ಬದ ವಾತಾವರಣ. ನಮ್ಮ ಪ್ರತಿನಿಧಿ ಕವನ ಹೇಳೋ ಪ್ರಕಾರ ಮಧುವಣ ಗಿತ್ತಿಯಂತೆ ಸಿಂಗಾರಗೊಳಿಸಲಾಗಿದೆ ಆದಿಚುಂಚನಗಿರಿ ಮಠವನ್ನ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಒಂದ್ ರೀತಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ ಇಡೀ ಮಂಡ್ಯದಾದ್ಯಂತ. ಇದ್ಯಾವುದೋ ಮಠಕ್ಕೆ ಸೀಮಿತ ಆಗಿರುವಂತಹ ಕಾರ್ಯಕ್ರಮ ಅಲ್ಲ, ನಮ್ಮ ಊರ ಹಬ್ಬ, ಮನೆಯ ಹಬ್ಬ ಅನ್ನೋ ರೀತಿಯಲ್ಲಿ ಭಕ್ತಾದಿಗಳು ಕೂಡ ಸಂಭ್ರಮ ಪಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ದೇಗುಲದ ವಿಶೇಷತೆಗಳು ಕೂಡ ಅಷ್ಟರ ಮಟ್ಟಿಗಿದೆ ಅಂತ. ಹಂಗಾಗಿ ಅಷ್ಟು ವಿಶೇಷತೆಗಳನ್ನ ಒಳಗೊಂಡಿರುವಂತಹ ದೇಗುಲವನ್ನ ಕೂಡ ನಾವು ಕಣ್ತುಂಬಿಕೊಳ್ಬೇಕು, ಭೈರವೈಕ್ಯ ಮಂದಿರವನ್ನ ನಾವು ಯಾವಾಗ ನೋಡ್ತೀವಿ ಕಣ್ತುಂಬಿಕೊಳ್ತೀವಿ ಅಂತ ಭಕ್ತಾದಿಗಳು ಕೂಡ ಅಷ್ಟೇ ಕುತೂಹಲದಿಂದ ಕಾತರದಿಂದ ಕಾಯ್ತಿದ್ದಾರೆ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋದ ಬಳಿಕ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ, ಭೈರವೈಕ್ಯ ಮಂದಿರ ನೋಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಮಠದಿಂದ ಮಾಹಿತಿ ಹೋಗಿರೋದ್ರಿಂದ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಿರೋದ್ರಿಂದ, ಅವ್ರು ಬರ್ತಾ ಇರೋದ್ರಿಂದ ಕೆಲವರು ಆಲ್ರೆಡಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮ ಆರಂಭದಿಂದ ಕೊನೆ ತನಕ ಕೂಡ ಕಣ್ತುಂಬಿಕೊಳ್ಬೇಕು, ಆ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಬೇಕು ಅಂತ ಸಾಕಷ್ಟು ಜನ ಆಗಮಿಸಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 6-7 ವರ್ಷಗಳ ಪರಿಶ್ರಮ, 6-7 ವರ್ಷಗಳಿಂದ ಸತತವಾಗಿ ಮಂದಿರ ನಿರ್ಮಾಣ ಕಾರ್ಯ ಆಗಿದೆ. ಹಾಗಾಗಿ ಆ ಪರಿಶ್ರಮ ಒಗ್ಗೂಡಿ ಹಲವಾರು ರೀತಿಯ ವಿಶೇಷತೆಗಳನ್ನ ಒಳಗೊಂಡಂತಹ ಮಂದಿರ ಇವತ್ತು ಸಾರ್ವಜನಿಕವಾಗಿ ಮುಕ್ತವಾಗಿ ಅದು ಲೋಕಾರ್ಪಣೆ ಆಗ್ತಾ ಇದೆ ಅನ್ನೋದು ಒಂದ್ ರೀತಿಯ ಸಂಭ್ರಮ. ಹಂಗಾಗಿ ಆ ಸಂಭ್ರಮಕ್ಕೆ ಇಡೀ ಮಂಡ್ಯ ಭಾಗ ಸಾಕ್ಷಿ ಆಗ್ತಾ ಇದೆ. ಜಸ್ಟ್ ಮಂಡ್ಯ ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಅದನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ಕೂಡ ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಕಾತರದಿಂದ ಎದುರು ನೋಡ್ತಾ ಇದೆ. ಇಲ್ಲಿ ಹಿಂದೆ ಬರ್ಬೇಕು.